ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 88 ಮತ್ತು 89. ಪ್ರಭಾವ ಪದ್ಧತಿ 58 ಹಾಗೂ 59. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. 88ನೇ ಪದ್ಯದಲ್ಲಿ ಪ್ರಶ್ನೆಯು, 89ನೇ ಪದ್ಯದಲ್ಲಿ ಅದಕ್ಕೆ ಉತ್ತರವೂ ಇರುವುದರಿಂದ ಎರಡನ್ನೂ ಈ ದಿನ ಒಟ್ಟಿಗೆ ತೆಗೆದುಕೊಂಡಿದ್ದೇನೆ. ಪದ್ಯ 88. ಶೇಷೋ ಗರುತ್ಮಾನ್ ಮಣಿಪಾದ ಪೀಠಿ ತ್ವಂಚೇತ ಪಾದಾವನಿ ವಿಶ್ವಮಾನ್ಯಾಃ ತುಲ್ಯಾಧಿಕಾರ ಯದಿ ಕಿಂ ನು ಸಂತಃ ತ್ವಾಮೇವ ನಿತ್ಯಂ ಶಿರಸಾ ವಹಂತಿ. ಇದರ ಅರ್ಥ ಹೀಗಿದೆ: ಪಾದಾವನಿ ಪಾದರಕ್ಷೆಯೇ, ವಿಶ್ವಮಾನ್ಯಾಃ ಎಲ್ಲರಿಂದ ಕೊಂಡಾಡಿಸಿಕೊಳ್ಳುವ, ಶೇಷಃ ಆದಿಶೇಷನು, ಗರುತ್ಮಾನ್ ಗರುಡನು, ಮಣಿಪಾದ ಪೀಠಿ ದೇವರ ಪಾದಗಳ ಮಣಿರತ್ನ ಪೀಠವು, ಚ ಮತ್ತು ತ್ವಂ ನೀನು ಎಲ್ಲರೂ, ತುಲ್ಯಾಧಿಕಾರ ಯದಿ ಭಗವಂತನ ಸೇವೆಯಲ್ಲಿ ಒಂದೇ ರೀತಿಯ ಅಧಿಕಾರವನ್ನು ಹೊಂದಿರುವವರಾದರೂ, ತ್ವಾಂ ನಿನ್ನನ್ನೇ, ಕಿಂ ನು ಏತಕ್ಕೆ, ಸರ್ವದಾ ಯಾವಾಗಲೂ, ಶಿರಸಾ ವಹಂತಿ ತಲೆಯಲ್ಲಿ ಧರಿಸುತ್ತಾರೆ. ತಾತ್ಪರ್ಯ ಹೀಗಿದೆ: ಎಲೈ ಪಾದುಕೆಯೇ, ನಿನಗೂ ಆದಿಶೇಷನಿಗೂ ಗರುಡನಿಗೂ ಭಗವಂತನ ಪಾದಪೀಠಕ್ಕೂ ಅವನ ಪಾದಗಳನ್ನು ಧರಿಸುವಂತಹ ಸಮಾನವಾದ ಅಧಿಕಾರ ಇರುವಾಗ ಜ್ಞಾನಿಗಳೆಲ್ಲರೂ ನಿನ್ನನ್ನೇ ಏತಕ್ಕೆ ತಲೆಯ ಮೇಲೆ ಧರಿಸುತ್ತಾರೆ? ಹೀಗೆಂದು ಪಾದುಕೆಯನ್ನೇ ಪ್ರಶ್ನೆ ಕೇಳಿದ್ದಾರೆ ಈ ಪದ್ಯದಲ್ಲಿ ವೇದಾಂತ ದೇಶಿಕರು. ವೇದಾಂತ ದೇಶಿಕರ ಹಾಗೆ ಪಂಡಿತರಲ್ಲೂ ಪಾಮರರಲ್ಲೂ ಈ ಪ್ರಶ್ನೆ ಮೂಡುವುದು ಸಹಜವೇ. ವೈಕುಂಠದಲ್ಲಿ ಆದಿಶೇಷನಿಗೂ ಗರುಡನಿಗೂ ವಿಶ್ವಕ್ಸೇನರಿಗೂ ಸಮಾನವಾದ ಅಧಿಕಾರವಿದ್ದರೂ ಸಹ ಅರ್ಚಾವತಾರದಲ್ಲಿ ಜ್ಞಾನಿಗಳು ಜನಸಾಮಾನ್ಯರು ಪಾದುಕೆಗಳನ್ನೇ ತಲೆಯ ಮೇಲೆ ಧರಿಸುವುದರೇ ವಿನಃ ಆದಿಶೇಷ ಗರುಡ ಪಾದಪೀಠಗಳನ್ನಲ್ಲ. ವಿಶ್ವಕ್ಸೇನರಿಗೆ ನಮ್ಮಾಳ್ವಾರರಾಗಿ ಹುಟ್ಟುವ ಭಾಗ್ಯವೂ ನಮ್ಮಾಳ್ವಾರರಿಗೆ ಭಗವಂತನ ಪಾದುಕೆಯಾಗುವ ಭಾಗ್ಯವೂ ದೊರೆತಿದೆ. ಆದರೆ ಪಾದುಕೆಯಾಗಿ ಭಕ್ತಜನರ ಶಿರಸ್ಸನ್ನು ಕಿರೀಟದಂತೆ ಧರಿಸಲ್ಪಡುವ ಯೋಗ ಆದಿಶೇಷನಿಗಾಗಲಿ ಗರುಡನಿಗಾಗಲಿ ಇಲ್ಲ, ಮಣಿಪದ್ಮ ಪೀಠಕ್ಕೂ ಇಲ್ಲ. ಯಾರೂ ಆದಿಶೇಷನನ್ನು ಗರುಡನನ್ನು ಪಾದಪೀಠ ಕಮಲವನ್ನು ತಲೆಯ ಮೇಲಿಟ್ಟುಕೊಳ್ಳುವುದಿಲ್ಲ. ಪಾದುಕೆಯನ್ನು ತಲೆಯ ಮೇಲೆ ಧರಿಸಿದರೆ ಭಗವಂತನ ಪಾದಗಳನ್ನೇ ಧರಿಸಿದ ಹಾಗೆ. ಆ ಭಾಗ್ಯ ನಿನಗೆ ಮಾತ್ರ ಏಕೆ ಎಂದು ಪಾದುಕೆಯನ್ನೇ ಅಥವಾ ನಮ್ಮಾಳ್ವಾರರನ್ನೇ ಪ್ರಶ್ನೆ ಮಾಡಿದ್ದಾರೆ ವೇದಾಂತ ದೇಶಿಕರು. ಪ್ರಶ್ನೆ ಬಂದ ಮೇಲೆ ಉತ್ತರ ಸಿಗಬೇಕು ತಾನೇ? ಉತ್ತರವನ್ನು ಮುಂದಿನ ಪದ್ಯದಲ್ಲಿ ಅವರೇ ನೀಡಿದ್ದಾರೆ ವೇದಾಂತ ದೇಶಿಕರು. ಉತ್ತರವನ್ನು ನೋಡೋಣ ಬನ್ನಿ. ಪದ್ಯ 89 ಹೀಗಿದೆ: ಪರಸ್ಯ ಪುಂಸಃ ಪರಮಂ ಪದಂ ತತ್ ಬಿಭರ್ಷಿ ನಿತ್ಯಂ ಮಣಿಪಾದುಕೆ ತ್ವಂ ಅನ್ಯಾದೃಶಾಂ ವ್ಯೋಮ ಸದಾಂ ಪದಾನಿ ತ್ವಯ್ಯಾಯತಂ ತೇ ಯದಿದಂ ನ ಚಿತ್ರಂ. ಮಣಿಪಾದುಕೆ, ರತ್ನಮಣಿಪಾದುಕೆಯೇ, ಪರಮಸ್ಯ ಪುಂಸಃ ಪರಮಪುರುಷನಾದ ಶ್ರೀಮನ್ನಾರಾಯಣನ, ತತ್ ಪರಮಂ ಪದಂ ಆ ಶ್ರೇಷ್ಠವಾದ ಅಡಿದಾವರೆಗಳನ್ನು, ತ್ವಂ ನೀನು, ನಿತ್ಯಂ ಯಾವಾಗಲೂ, ಬಿಭರ್ಷಿ ಧರಿಸಿರುತ್ತೀಯಾ, ಅನ್ಯಾದೃಶಾಂ ವ್ಯೋಮ ಪದಾಂ ಬೇರೆ ದೇವತೆಗಳ ಪದಾನಿ ಪದವಿಗಳು, ತ್ವಯಿ ನಿನಗೆ, ಅಯತಂತೆ ಅಧೀನವಾಗಿವೆ, ಇದಂ ನ ಚಿತ್ರಂ ಇದು ಆಶ್ಚರ್ಯವಲ್ಲ. ಇಲ್ಲಿ ವೇದಾಂತ ದೇಶಿಕರು ಪದ ಎಂಬ ಸಂಸ್ಕೃತ ಪದವನ್ನು ಪಾದ ಎಂದು ಪದವಿ ಎಂದು ಎರಡೂ ಅರ್ಥವನ್ನು ಬಳಸಿಕೊಂಡಿದ್ದಾರೆ. ಭಗವಂತನ ಪಾದಗಳನ್ನು ಎಡಬಿಡದೆ ಹೊತ್ತು ತಿರುಗುವ ನೀನು ದೇವಾದಿ ದೇವತೆಗಳ ಪದವಿಯಲ್ಲೂ ಅಧಿಕಾರ ಹೊಂದಿರುವೆ ಎಂದು. ಪೊಯ್ಗೆಯಾಳ್ವಾರರು ಆದಿಶೇಷನನ್ನು ಕುರಿತು ಶೆಂಡ್ರಾಲ್ ಕುಡೆಯಾಂ ಇರುಂದಾಲ್ ಸಿಂಹಾಸನಮಾಂ ನಿನ್ರಾಲ್ ಮರವಡಿಯಾಂ ನೀಳ್ಕಡಲುள் என்றும் புனையாம் மணிவிளக்காம் பூம்பட்டாಂ புலಹುಂ ಅಣೆಯಾಂ ತಿರುಮಾರ್ಕು ಅರವು ಎಂದಿದ್ದಾರೆ. ಅಂದರೆ ಶ್ರೀದೇವಿಯೊಡನೆ ಸ್ವಾಮಿ ಸಂಚರಿಸುವಾಗ ಆದಿಶೇಷ ಅವನಿಗೆ ಛತ್ರಿಯಾಗುತ್ತಾನೆ, ಕುಳಿತುಕೊಳ್ಳಲು ಇಚ್ಛಿಸಿದಾಗ ಸಿಂಹಾಸನವಾಗುತ್ತಾನೆ, ನಿಂತಾಗ ಪಾದುಕೆಯಾಗುತ್ತಾನೆ, ವಿಶಾಲವಾದ ಸಮುದ್ರದಲ್ಲಿ ಪವಡಿಸುವ ವೇಳೆ ಹಾಸಿಗೆಯಾಗುತ್ತಾನೆ, ರತ್ನಮಯ ದೀಪವಾಗುತ್ತಾನೆ, ಅಂದವಾದ ಪೀತಾಂಬರವಾಗುತ್ತಾನೆ, ಒರಗಿಕೊಳ್ಳುವ ದಿಂಬೂ ಆಗುತ್ತಾನೆ. ಆದಿಶೇಷನು ಭಗವಂತನಿಗೆ ಬೇಕಾದ ಹಾಗೆ ತನ್ನನ್ನು ತಾನು ಅಳವಡಿಸಿಕೊಳ್ಳುತ್ತಾನೆ.
ಆದರೆ ಪಾದುಕೆಯಾದರೋ ಸದಾ ಅವನ ಪಾದದಡಿಯಲ್ಲಿ ಬಿದ್ದಿರುತ್ತಾ ಅವನನ್ನು ಒಂದರ ಗಳಿಗೆಯೂ ಅಗಲದೆ ನೀನು ಇಟ್ಟ ಹಾಗೆ ನಾನಿರುವೆ ಎಂಬಂತೆ, ತನಗೆ ಏನೂ ಶಕ್ತಿ ಇಲ್ಲವೋ ಎಂಬಂತೆ ಅಚೇತನ ವಸ್ತುವಿನಂತೆ ಅವನಿಟ್ಟ ಹಾಗೆ ಇದ್ದು ಬಿಡುತ್ತಾಳೆ. ವಿಶ್ವಕ್ಸೇನರ ಅವತಾರವಾದ ನಮ್ಮಾಳ್ವಾರರು ಪಾದುಕೆಗಳಾಗಿ ಭಗವಂತನ ಜೊತೆ ಇದ್ದು ಬಿಟ್ಟಿದ್ದಾರೆ. ನಮ್ಮಾಳ್ವಾರರೇ ಸ್ವತಃ ಈ ಮಾತುಗಳನ್ನು ಪೆರಿಯ ತಿರುವಂದಾದಿಯ 31ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅಳಹುಂ ಅರಿವೋಮಾಯ್ ವಲ್ ವಿನಯೈ ತೀರ್ಪಾನ್ நிழலும் அடித்தாரு மானோம் சுழிலக்கடங்கள் தலை மீதெடுத்து கொண்டாடி ಅಂಡ್ರತ್ತಡಂ ಗಡಲೈ ಮೇಯಾರ್ ತಮಕ್ಕೆ ಅವನನ್ನೇ ಆಶ್ರಯಿಸಿ ಕ್ರೂರವಾದ ಪಾಪಗಳನ್ನು ಹೋಗಲಾಡಿಸಬೇಕೆನ್ನುವ ಭವ್ಯವೂ ಸುಂದರವೂ ಆದ ಜ್ಞಾನವುಳ್ಳವರಾದೆವು. ಕ್ಷೀರಾಬ್ದಿಯಲ್ಲಿ ವಿಶ್ರಮಿಸಿರುವ ಆ ಸರ್ವೇಶ್ವರನಿಗೆ ನೆರಳಾಗಿ ಪಾದದಡಿಯ ರೇಖೆಯೋ ಪಾದುಕೆಯೋ ಆದೆವು ಎಂದಿದ್ದಾರೆ. ನಿಳಲುಂ ಎಂದರೆ ನೆರಳು, ಅಡಿತಾರುಂ ಎಂದರೆ ಪಾದುಕೆ ಅಥವಾ ಪಾದದ ರೇಖೆಗಳು. ನಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಅವನನ್ನು ಆಶ್ರಯಿಸಿ ಅವನ ನೆರಳಿನಂತೆ ಪಾದುಕೆಗಳಂತೆ ಆದೆವು ಎಂದು ನಮ್ಮಾಳ್ವಾರರು ಹೇಳಿದ್ದಾರೆ. ನಮ್ಮಾಳ್ವಾರರು ಅನುಕ್ಷಣವೂ ಭಗವಂತನ ಜೊತೆಯಲ್ಲಿಯೇ ಇರಬೇಕೆಂದು ಮೊದಲು ನೆರಳುಗಳಾದೆವು ಎಂದರು. ನೆರಳು ಯಾವಾಗಲೂ ಜೊತೆಯಲ್ಲೇ ಇದ್ದರೂ ಬೆಳಕಿಲ್ಲದಾಗ ಕಾಣೆಯಾಗುತ್ತದೆ. ಆದರೆ ಪಾದರೇಖೆಗಳಿಗೂ ಪಾದುಕೆಗಳಿಗೂ ಅಗಲಿಕೆ ಎಂಬುದೇ ಇಲ್ಲ. ಆದ್ದರಿಂದ ಮೊದಲು ನೆರಳು ಎಂದು ಹೇಳಿದರು, ನಂತರ ನಾವು ಭಗವಂತನ ಪಾದುಕೆಗಳು ಎಂದು ಸೇರಿಸಿದ್ದಾರೆ. ವಿಷ್ಣು ಭಕ್ತರಾದ ನೀವೆಲ್ಲ ಅನೇಕ ಕಡೆ ಗರುಡೋತ್ಸವ ನೋಡಿಯೇ ಇರ್ತೀರ. ಕೆಲವು ಕಡೆ ಭಗವಂತ ಗರುಡನ ಎತ್ತಿರುವ ಎರಡೂ ಹಸ್ತಗಳ ಮೇಲೆ ಕುಳಿತಿರ್ತಾನೆ. ಇದಕ್ಕೆ ಪರತತ್ವ ಗರುಡ ಸೇವೆ ಅಂತಾರೆ. ಗರುಡ ವೇದಗಳ ಪ್ರತಿನಿಧಿ. ನಾವು ವೇದಗಳಲ್ಲಿ ಹುಡುಕುತ್ತಿರುವ, ವೇದಗಳಲ್ಲಿ ಮರೆಯಾಗಿ ಇರುವ ಶ್ರೀಮನ್ನಾರಾಯಣನನ್ನು ಇವನೇ ಪರತತ್ವ, ಇವನೇ ಶ್ರೀಮನ್ನಾರಾಯಣ ಎಂದು ಎರಡೂ ಕೈಗಳಿಂದ ಎತ್ತಿ ನಮಗೆ ದರ್ಶನ ಮಾಡಿಸುತ್ತಾನೆ ಗರುಡ. ಆದ್ದರಿಂದ ಇದಕ್ಕೆ ಪರತತ್ವ ಗರುಡೋತ್ಸವ ಅಂತ ಹೇಳ್ತಾರೆ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಭಗವಂತ ಗರುಡನ ಎರಡೂ ಭುಜಗಳನ್ನು ಏರಿ ಬರುತ್ತಿರುವ ಹಾಗೆ ಉತ್ಸವ ಇರುತ್ತೆ. ಇದಕ್ಕೆ ಗಜೇಂದ್ರ ಮೋಕ್ಷ ಗರುಡೋತ್ಸವ ಅಂತ ಹೇಳ್ತಾರೆ. ಗಜೇಂದ್ರನ ಕರೆಗೆ ಓಗೊಟ್ಟು ಅವನ ರಕ್ಷಣೆಗೆ ಧಾವಿಸಿ ಬರುವಾಗ ಹೀಗೆ ಬಂದ ಭಗವಂತ ಎಂದು ತೋರಿಸುವ ಈ ಉತ್ಸವದಲ್ಲಿ ಭಕ್ತರಿಗೆ ಭಗವಂತನ ಕಾರುಣ್ಯ, ಸೌಶೀಲ್ಯ, ಸೌಲಭ್ಯಾದಿ ಗುಣಗಳು ಕಾಣುತ್ತವೆ. ನಂಪಿಳ್ಳೆ ಲೋಕಾಚಾರ್ಯರು ಅವರ ತಿರುವಾಯ್ಮೊಳಿ ವ್ಯಾಖ್ಯಾನದಲ್ಲಿ ಭಗವಂತನ ಪಾದ ಕಮಲದ ಜೊತೆ ಪೈಪೋಟಿಯಲ್ಲಿ ಸೋತು ಹೋದ ರತ್ನಮಣಿ ಕಮಲಪೀಠವು ಯಾವಾಗಲೂ ಭಗವಂತನ ಪಾದವನ್ನು ಧರಿಸುತ್ತದೆ ಎಂದಿದ್ದಾರೆ. ಹೀಗೆ ಶೇಷನಿಗೂ ಗರುಡನಿಗೂ ಮಣಿಪಾದ ಪದ್ಮಪೀಠಕ್ಕೂ ಭಗವಂತನ ಶ್ರೀಪಾದಗಳ ಜೊತೆ ಸಂಪರ್ಕ ಇದ್ದರೂ ಸಹ ಪಾದುಕಾದೇವಿಯದು ವಿಭಿನ್ನ. ಅವಳು ಸದಾ ಸರ್ವದಾ ಅವನ ಪಾದಗಳನ್ನು ರಕ್ಷಿಸುತ್ತಿರುವವಳು. ಆದುದರಿಂದ ಮಹಾತ್ಮರು, ಭಕ್ತಜನರು ಪಾದುಕೆಯನ್ನು ತಲೆಯ ಮೇಲೆ ಧರಿಸುತ್ತಾರೆ ವಿನಃ ಆದಿಶೇಷ, ಗರುಡ ಮತ್ತು ಪಾದಪೀಠಗಳನ್ನಲ್ಲ ಎಂದು ಹೇಳಿದ್ದಾರೆ 89ನೇ ಪದ್ಯದಲ್ಲಿ. ಇಂತಹ ಅದ್ಭುತವಾದ ಆಳವಾದ ಚಿಂತನೆಯ ನಂತರ ನಿಮಗೊಂದು ಚಿಕ್ಕದಾದ ಸರಳವಾದ ಕಥೆಯನ್ನು ಹೇಳ್ತೀನಿ. ಒಂದು ಸರ್ತಿ ಮನುಷ್ಯನ ಹಸ್ತದಲ್ಲಿರುವ 5 ಬೆರಳುಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಬಂತು. ಅದು ನ್ಯಾಯಾಲಯದವರೆಗೂ ಹೋಯಿತು. ಕೆಲವರು ಹೆಬ್ಬೆರಳು ಶ್ರೇಷ್ಠ, ಅದಕ್ಕೆ ಶಕ್ತಿ ಜಾಸ್ತಿ, ಗಟ್ಟಿ, ಬೇರೆ ಬೆರಳುಗಳು ಅದಕ್ಕೆ ಬಾಗುತ್ತವೆ, ಆದರೆ ಅದು ಯಾರಿಗೂ ಬಾಗುವುದಿಲ್ಲ, ಎಲ್ಲ ಕೆಲಸಕ್ಕೂ ಹೆಬ್ಬೆರಳು ಬೇಕೇ ಬೇಕು, ಅದೇ ಶ್ರೇಷ್ಠ ಎಂದರು. ಮತ್ತು ಕೆಲವರು ತೋರು ಬೆರಳಿಗೆ ಹೆಚ್ಚಿನ ಕೆಲಸ, ಅದೇ ಶ್ರೇಷ್ಠ ಎಂದರು. ಇನ್ನು ಕೆಲವರು ಮಧ್ಯದ ಬೆರಳು ರಾಜನ ಹಾಗೆ ಎಲ್ಲರಿಗಿಂತ ಎತ್ತರ ಎಂದರು. ಇನ್ನು ಕೆಲವರು ಅದರ ಪಕ್ಕದ ಬೆರಳು ಅನಾಮಿಕ, ಅವಳೇ ರಾಣಿ, ಉಂಗುರ ತೊಡಿಸುವಾಗ ಅವಳಿಗೆ ಪ್ರಾಧಾನ್ಯತೆ, ಎಲ್ಲರಿಗಿಂತ ಅವಳೇ ಧನವಂತೆ, ಸುಂದರಿ, ಅವಳೇ ಶ್ರೇಷ್ಠ ಎಂದರು. ಪಾಪ ಕಿರುಬೆರಳನ್ನು ಯಾರೂ ಸಮರ್ಥಿಸಲಿಲ್ಲ. ಆದರೆ ನ್ಯಾಯಾಧೀಶರು ತೀರ್ಪು ಕೊಡುವಾಗ, ಸರಿ, ಎಲ್ಲರ ವಾದವನ್ನು ನಾನು ಒಪ್ತೇನೆ, ಎಲ್ಲ ಬೆರಳುಗಳನ್ನು ಕುರಿತು ನೀವು ಹೇಳಿರುವುದು ಸರಿಯೇ, ಆದರೆ ಕಿರುಬೆರಳೇ ಎಲ್ಲದಕ್ಕಿಂತ ಶ್ರೇಷ್ಠ ಎಂದರು. ಭಗವಂತನಿಗೆ, ಭಗವದ್ಭಕ್ತರಿಗೆ, ಹಿರಿಯರಿಗೆ, ಉತ್ತಮರಿಗೆ ಹಸ್ತಗಳನ್ನು ಜೋಡಿಸಿ ಅಂಜಲಿ ಮಾಡುವಾಗ, ಶಾಂತಿ ಸಂಧಾನ ಮಾಡುವಾಗ, ಪ್ರಾರ್ಥಿಸುವಾಗ, ಗೌರವ ತೋರುವಾಗ ಎಲ್ಲಕ್ಕಿಂತ ಮುಂದೆ ಕಿರುಬೆರಳುಗಳು. ವಿನಯ ವಿಧೇಯತೆಯಲ್ಲಿ ಎಲ್ಲರಿಗಿಂತ ಮುಂದೆ. ಭಗವಂತನಿಗೆ ಕೈ ಮುಗಿದಾಗ ಭಗವಂತನಿಗೆ ತೀರಾ ಹತ್ತಿರ ಕಿರುಬೆರಳುಗಳೇ.
ಭಗವಂತನ ಕೃಪಾ ಕಟಾಕ್ಷ ಮೊದಲು ಬೀಳುವುದು ಕಿರುಬೆರಳುಗಳ ಮೇಲೆಯೇ. ಆದ್ದರಿಂದ ಮನುಷ್ಯನ ಹಸ್ತದಲ್ಲಿ ಕಿರುಬೆರಳುಗಳೇ ಶ್ರೇಷ್ಠ ಎಂದು ತೀರ್ಪು ಕೊಟ್ಟರು ನ್ಯಾಯಾಧೀಶರು. 88 ಮತ್ತು 89ನೇ ಪದ್ಯಗಳಲ್ಲಿ ವೇದಾಂತ ದೇಶಿಕರು ಪ್ರಪನ್ನರಿಗೆ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಸದಾ ಭಗವಂತನನ್ನು ಮನಸ್ಸಿನಲ್ಲಿ ಧರಿಸಿ, ಅವನು ಕೊಟ್ಟ ಹಾಗೆ ಬದುಕನ್ನು ಸ್ವೀಕರಿಸಿ ಬದುಕಿ, ಅವನಿಟ್ಟ ಹಾಗೆ ಇರಿ, ಅನವರತ ಶ್ರೇಷ್ಠವಾದ ಅವನ ಪಾದುಕೆಗಳನ್ನು ತಲೆಯ ಮೇಲೆ ಧರಿಸಿ ಅವನ ಸೇವೆಯಲ್ಲಿರಿ ಎಂದಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.